ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅನುವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನು ಅಂತ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋನ ಗೊತ್ತಾಗುತ್ತೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಮಾರ್ನಿಂಗ್ ಎದ್ದಾಗ ತುಂಬ ಪೀಸಾಗಿರುತ್ತೆ, ಆಲ್ಮೋಸ್ಟ್ ಇದು 4 o'clock. ಸೊ ಆ ಟೈಮಲ್ಲಿ ತುಂಬ ಪೀಸಾಗಿರುತ್ತಲ್ಲ, ಹಾಗಾಗಿ ನಾನು ವಾಯ್ಸ್ ಜಾಸ್ತಿ ಇದನ್ನು ಮಾಡಿದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಮೆಲ್ಲಗೆ ಮಾತಾಡಿದ್ದೀನಿ. ಸೊ ಹಂಗಾಗಿ ಅದು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ವಾಯ್ಸು. ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೋಡಿ, ಮಾರ್ನಿಂಗ್ ಎಲ್ಲ ನಮ್ಮ ಮನೆ ಹತ್ರ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂತ. ಇದಾದಮೇಲೆ ಒಂದಿಷ್ಟು ಕೆಲಸಗಳು, ನಾವೆಲ್ಲಿಗೆ ಹೋಗೋದಿದ್ರು ನಮ್ಮದಾದಂತಹ ನಮ್ಮ ಕೆಲಸಗಳನ್ನ ನಾವು ಮಾಡಲೇಬೇಕಾಗುತ್ತೆ. ಸೊ ಆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋದ್ರೊಳಗೆ ಏಮು ಎದ್ದೇಳ್ತಾನೆ. ಸೊ ಅದಕ್ಕೋಸ್ಕರ ನಾನು ಫಸ್ಟೆಲ್ಲ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ಸೊ ಎಲ್ಲಿಗೆ ಹೋಗೋದಿದ್ರು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟೆ ಹೋಗೋದು ನಾವು. ಸೊ ಅದಾದಮೇಲೆ ಎಲ್ಲಿಗೆ ಹೋಗೋದಿದ್ರು ನಾವು ಮಾರ್ನಿಂಗ್ ಬಿಸಿನೀರು ಕುಡಿಯೋದು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ಹಂಗಾಗಿ ಬಿಸಿನೀರು ಕೂಡ ಕುಡಿತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗು ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ, ಓಕೆನಾ? ಅಪ್ಪು ಹಿಂಗೆ ಹೋಗ್ಬಿಡೋಣ. ಓಕೆ ಗಾಯ್ಸ್, ನಾವಿವಾಗ ಹೊರಟಿದ್ದೀವಿ ಶಿವಮೊಗ್ಗ. ಏನು ಗೊತ್ತಾ, ಇಷ್ಟು ದೂರ ನಾವೊಂದು ಫಂಕ್ಷನಿಗೆ ಟ್ರಾವೆಲ್ ಮಾಡ್ತಿರೋದು ಇದೇ ಫಸ್ಟ್. ಫಂಕ್ಷನಿಗೆ ಹೋಗ್ತೀವಿ, ಬಟ್ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಿದ್ವಿ. ಬಟ್ ಇವತ್ತು ಇಲ್ಲಿದ್ದನೇ ಒಂದು ಫಂಕ್ಷನಿಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಮ್ಮದೊಂದು ಪಾಸ್ಪೋರ್ಟಿಂದು ಪ್ರಾಬ್ಲಮ್ ಆಗಿದೆ, ಅಡ್ರೆಸ್ಸಿಂದು. ಸೊ ಅದ್ರದ್ದು ನಾವು ಇದರಲ್ಲಿ ಬಿಸಿ ಇದ್ವಿ. ಸೊ ಹೋಗೋದು ಬೇಡ ಅಂತ ನಮಗೆ ನಾಳೆನೇ ಇದೆ ಅದು ಡೇಟ್ ಕೊಟ್ಟಿರೋದು, ಅದು ರೆಡಿ ಮಾಡಿಸೋದಕ್ಕೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ, ನೋಡೋಣ ಅಂತ ವೆಯ್ಟಿಂಗ್ ಲಿಸ್ಟಲ್ಲೇ ಇಟ್ಟಿದ್ವಿ. ಏಮಂತು ಇರಲಿ ಬಾ ನೋಡೋಣ, ನಾಳೆ ನೈಟು ಬೇಗ ಸ್ವಲ್ಪ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ಫಸ್ಟಲ್ಲಿ ಹೋಗಿ ಕೆಲಸ ಅದು ಏನಂದರೆ 9 to 11 ಅಷ್ಟೇ ಅದು ಎನ್ಕ್ವೈರಿ ಇರೋದು. ಆ ಟೈಮಲ್ಲಿ ಅಷ್ಟೇ ನಾವು ಮಾಡಿಸ್ಕೋಬೇಕು, ಆಮೇಲೆ ಇರೋದಿಲ್ಲ. ಆ ಟೈಮಲ್ಲಿ ಅಷ್ಟೇ ಅದು ಅಲ್ಲಿ ವರ್ಕ್ ಆಗೋದು. ಸೊ ಹಾಗಾಗಿ ನಾಳೆನೇ ನಮಗೆ ಆ ಡೇಟ್ ಇರೋದು, ಹೋಗ್ಬೇಕಲ್ಲ ಅಲ್ಲಿಗೂ. ಹಂಗಾಗಿ ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣಪ್ಪ ಅಂತ ಇಟ್ಟಿದ್ದೀವಿ ಗಾಯ್ಸ್. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ತುಂಬ ಜನನ ಮೀಟ್ ಮಾಡ್ತೀನಿ ಇವತ್ತು. ಸೊ ಲೆಟ್ಸ್ ಸಿ, ತುಂಬ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನನ್ನ ಕಾಲದ್ದು ಲೆಟ್ಸ್ ಗೋ. ಮಾರ್ನಿಂಗು ಶಿರಾ ಹತ್ರ ಒಂದು ಬ್ರೇಕ್ ತೊಗೊಂಡಿದ್ವಿ. ಸೊ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಎಸ್ ಗಾಯ್ಸ್, ನಾವಿವಾಗ ರೀಚ್ ಆಗೋದಕ್ಕೆ ಶಿವಮೊಗ್ಗನ ಇನ್ನು 1 hour 6 minutes ತೋರಿಸ್ತಾ ಇದೆ. ಸೊ ಇನ್ನು ಟಿಫನ್ ಮಾಡಿಲ್ಲ, ಒಂದು ಕಡೆ ಕಾಫಿ ಕುಡಿದ್ವಿ. ಎಲ್ಲಿ ಅಂದರೆ A2B, ನಾನು A2B ಶಿರಾ ಹತ್ರ. ಸೊ ಅಲ್ಲಿದ್ದ ಬಂದ್ವಿ, ಆಲ್ಮೋಸ್ಟ್ ಆಲು ಮಾತಾಡ್ಕೊಂತ. ಇವಾಗ ಇನ್ನೊಂದು ಅವರ್ ಇದೆ. ಸೊ ಅಷ್ಟರೊಳಗೆ ನಂದು ಮೇಕಪ್ ಮಾಡ್ಕೋಬೇಕು. ಸೊ ಟಿಫನ್ನಿಗೆ ನಿಲ್ಸೋರೊಳಗೆ ಮೇಕಪ್ ಮಾಡ್ಕೊಂಡ್ರೆ ಸೆಟಲ್ ಆಗುತ್ತೆ ಅದು ಅಷ್ಟರೊಳಗೆ ಅಂತ ಇವಾಗ ಮೇಕಪ್ ಮಾಡ್ಕೊಳ್ಳೋದು. ಬನ್ನಿ ನೋಡೋಣ. ಇದು ನೀಟಾಗಿ ಇಲ್ಲಿ ಇಟ್ಕೊಳ್ಳೋಕೆ ಕಂಫರ್ಟಬಲ್ ಆದರೆ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಮೇಕಪ್ಪಿಂದ, ಇಲ್ಲ ಅಂದರೆ ಮೇಕಪ್ ಆಗಿ ತರ್ತೀನಿ ಗಾಯ್ಸ್. ಎಸ್ ಗಾಯ್ಸ್, ಒಂದು ಲೆವೆಲ್ಲಿಗೆ ಇವಾಗ ಮೇಕಪ್ ಆಗಿದೆ. ಇನ್ನು ಸ್ವಲ್ಪ ಮಾಡ್ಕೋಬೇಕು. ಈ ವೆಹಿಕಲ್ ಶೇಕ್ ಆಗುತ್ತಲ್ಲ ಕಾರು, ಸೊ ಮಾಡೋಕ್ಕಾಗಲ್ಲ. ಫೇಸಿಂದು ಎಲ್ಲ ಆಯಿತು, ಇನ್ನು ಸ್ವಲ್ಪ ಇದೆ ಮಾಡ್ಕೋಬೇಕು. ನನಗೆ ಮೇಕಪ್ ಅಂದ್ರೇ ಅಲರ್ಜಿ, ಯಾರು ಮಾಡ್ಕೊತಾರೆ. ಒಂದು ಮಾಯ್ಶ್ಚರೈಸರು, ಒಂದು ಸನ್ಸ್ಕ್ರೀನ್ ಹಾಕೊಂಡು ಅಡ್ಡಾಡಿದರೆ ಅದು ಫುಲ್ಲು. ಮೊದಲೇ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಮೊದಲು ನಾನು ಅದನ್ನೂ ಕೂಡ ಹಚ್ಕೊಂತಿರ್ಲಿಲ್ಲ, ಏನೂ ಮಾಡ್ತಾನೇ ಇರಲಿಲ್ಲ. ಕಾಲೇಜ್ ಟೈಮಲ್ಲಿದ್ದಾಗ, ಮದುವೆ ಆದಮೇಲೂ ಸ್ವಲ್ಪ ದಿನ, ಆಮೇಲೆ ಈ ಬೆಂಗಳೂರಿಗೆ ಬಂದಮೇಲೆ ನನಗೆ ನೀರಿಗೆ ಫೇಸು ಡಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಪಿಂಪಲ್ಸ್ ಆಗೋದು ಮತ್ತು ಡಾರ್ಕ್ ಆಗೋದು ಈ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಓಕೆ ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂತ
ಆವಾಗಿಂದ ಸ್ವಲ್ಪ ಮಾಯಿಶ್ಚರೈಸರು, ಸನ್ಸ್ಕ್ರೀನು ಡೈಲಿ ಪ್ರಿಫರ್ ಮಾಡ್ತೀನಿ. ಇನ್ನು ಮೇಕಪ್ ಅದು ಸ್ಕಿನ್ ಕೇರ್ ಅಷ್ಟೇ, ಅದು ಮೇಕಪ್ ಅಲ್ಲ. ಸೊ ಅದಾದಮೇಲೆ ಎಲ್ಲರೂ ಹೊರಗಡೆ ಹೋಗ್ತೀವಿ, ಇಂಪಾರ್ಟೆಂಟ್ ಅಂದರೆ ಅಷ್ಟೇ ನಾನು ಫೌಂಡೇಶನ್ ಹಚ್ಚೋದು, ಇಲ್ಲದ್ರೆ ಹಚ್ಚಲ್ಲ ಅಷ್ಟೇ ಗೈಸ್. ನಾನು ಮೇಕಪ್ ಸಿಂಪಲ್ ಮೇಕಪ್ ಮಾಡ್ಕೊಳೋದು. ಸ್ಟ್ರೇಟ್ನಿಂಗ್ ಎಲ್ಲ ನಮ್ಮ ಗಂಡ ಅವರು ನಿನ್ನೆ ರಾತ್ರಿ ಮಾಡ್ಕೊಟ್ಟಿದ್ರು. ಆ್ಯಕ್ಚುಲಿ ಅವನು ನನಗಿಂತ ಸ್ಟ್ರೇಟ್ನಿಂಗ್ ಮಾಡೋಕ್ಕೆ ಅವನು ಎಂಜಾಯ್ ಮಾಡ್ತಾನೆ, ಚೆನ್ನಾಗಿ ಮಾಡ್ಕೊಡ್ತಾನೆ ಗೊತ್ತಾ, ಸಖತ್ತಾಗಿ ಮಾಡಿದ್ದಾನೆ. ನಾನಂತೂ ಎಲ್ಲಿಗಾರ ಹೋಗ್ಬೇಕಂದ್ರೆ ನೈಟ್ ಅವನ ಹತ್ರ ಮಾಡಿಸ್ಕೊಂಡೆ ಸ್ಪ್ರೇಗಿ ಮಾಡ್ಕೊಂಡಿರ್ತೀನಿ, ಅದು ಸೆಟ್ ಆಗಿರುತ್ತೆ. ಮತ್ತು ಮಾರ್ನಿಂಗ್ ಎದ್ದು ಮಾಡಬೇಕು ಅಂತ ಏನಿರಲ್ಲ, ಸೆಟ್ ಆಗಿರುತ್ತಲ್ಲ, ಅಷ್ಟಾದರೆ ಸಾಕು, ಮೇಂಟೈನ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸಕ್ಕಿನೂ ಊರಿಗೆ ಹೋದ್ಲು ಗಾಯ್ಸ್, ತುಂಬ ಬೇಜಾರಾಗುತ್ತೆ. ಇನ್ನೊಂದು 2 ವೀಕು ಒಂಥರ ಹೆಂಗೆ ಅಂದರೆ ಅಷ್ಟೇ ತರಲೆ ಮಾಡ್ತಾಳೆ, ತಲೆ ತಿಂತಾಳೆ. ಆದರೆ ಅವಳು ಇಲ್ಲ ಅಂದರೆ ಸ್ವಲ್ಪ ನಮ್ದು ಆ ಕಾಲಿಡಾರು ಬೋರ್ ಹೊಡಿತಾ ಇರುತ್ತೆ, ಒಂಥರ ಸೈಲೆಂಟಾಗಿರುತ್ತೆ. ಅವಳು ನಿನ್ನೆ ನೈಟ್ ಹುಬ್ಳಿಗೆ ಹೋದ್ಲು. ಸೊ ಒಂದು 2 ವೀಕ್ಸ್ ಬರಲ್ಲ. ಅಂದರೆ ಅವಳಷ್ಟೇ, ಅವ್ರ ಪೇರೆಂಟ್ಸ್ ಬರ್ತಾರೆ, ನಾಳೆ ಬರ್ತಾರೆ ಅಕ್ಕ, ಅವ್ರದ್ದು ಬೇರೆ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಹೋಗಿದ್ದಾರೆ ಬಿಟ್ಟು ಬರೋದಕ್ಕೆ. ಅವಳು ಏನು ಮಾಡ್ತಾಳೆ ಅಂದರೆ ಈಗ ಹೊಸ್ದಾಗೆಲ್ಲ ಏನೇನೋ ಕಲ್ತ್ಬಿಟ್ಟಾಳೆ. ಆಂಟಿ ನಾನು ಅಲ್ಲಿಗೆ ಹೋಗ್ತೀನಿ, ಹಿಂಗೆಲ್ಲ ಮಾಡ್ತಾಳೆ, ಒಂಥರ ಕ್ಯೂಟಾಗಿರುತ್ತೆ. ನಾನು ಅವಳು ಅದನ್ನು ಮಾಡೋದನ್ನ ನೋಡೋಕ್ಕೋಸ್ಕರ ಇನ್ನೊಂದ್ಸಲ ಮಾಡ್ಸೋಕೆ, ಇನ್ನೊಂದ್ಸಲ ಎಲ್ಲಿಗೆ ಹೋಗ್ತೀಯ ಸಖಿ ಅಂತ ಕೇಳ್ತಿದ್ದೀನಿ. ಚೆನ್ನಾಗಿರುತ್ತೆ ಅವಳ ಜೊತೆ ಒಂಥರ ಟೈಮ್ ಸ್ಪೆಂಡ್ ಮಾಡೋದು, ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಹೇಳ್ಬೇಕು ಅಂದರೆ. ಮತ್ತು ಅದರಲ್ಲೇನು ಮುಚ್ಚಿಡೋದೆಲ್ಲ ಇಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ನಮಗೆ, ಅಷ್ಟೇ ತರಲೇನೂ ಮಾಡ್ತಾಳೆ. ಚೆನ್ನಾಗಿದೆ ಅವಳ ಜೊತೆ ಒಂದು ಬಾಂಡಿಂಗ್. ನನಗಿಂತ ಏಮು ಮಾತ್ರ ಸಿಕ್ಕಾಪಟ್ಟೆ ಅಟ್ಯಾಚು. ಅಂಕಲ್ ಅಂಕಲ್ ಅಂಕಲ್, ಅಂಕಲ್ ಬನ್ನಿ ಅಂಕಲ್, ಅಂಕಲ್ ನನಗದು ನನಗಿದು. ಸುಮಾರು ವೀಡಿಯೋಸ್ಗಳು ಅವಳು ತರಲೆ ಮಾಡಿರೋವೆಲ್ಲ ಇದ್ದಾವೆ, ಬಟ್ ಯಾವನ್ನೂ ನಾನು ಅಷ್ಟು ಶೇರ್ ಮಾಡಿಲ್ಲ. ತುಂಬ ಹೆಂಗೆ ಅಂದರೆ, ನಾನು ರೂಮಲ್ಲಿದ್ದರೆ ಏಮನ್ ಕರ್ಕೊಂಡು ಹಾಲಿಗೆ ಬರ್ತಾಳೆ, ನಾವು ಹಾಲಿಗೆ ಹೋಗೋಣ ಬಾ, ಆಂಟಿ ತೊಂದರೆ ಕೊಡ್ತಾರೆ ಅಂತ. ನಾನು ಹಾಲಲ್ಲಿದ್ದರೆ ನಾವು ರೂಮಿಗೆ ಹೋಗೋಣ ಬನ್ನಿ ಅಂಕಲ್, ನಾವೆಲ್ಲ ಆಟಾಡೋಣ ಅಲ್ಲೋ. ತಲೆ ತಿಂದು ಮೆದ್ಲಿಗೆಲ್ಲ ಕೈ ಹಾಕಿ ಚೆನ್ನಾಗಿ ಇದು ಮಾಡ್ತಾಳೆ. ಚೆನ್ನಾಗಿ ತುಂಬ ಅಟ್ಯಾಚ್ ಆಗ್ಬಿಟ್ಟಾಳು ಒಂಥರ. ನಿನ್ನೆ ನೈಟು ಒಂದು ಇನ್ಸಿಡೆಂಟ್ ಏನಂದರೆ, ಅವರು ಹೊರಟ್ರು ಊರಿಗೆ, ನಾವು ಎಲ್ಲಿಗೋ ಹೋಗ್ಬೇಕಿತ್ತು ಅಂತ ನಾವು ಹೊರಗಡೆ ಬಂದ್ವಿ. ಸೊ ಅಟ್ ಎ ಟೈಮ್ ಇಬ್ಬರು ಮನೆ ಬಿಟ್ವಿ. ಅವಳು ಅವ್ರ ಮಮ್ಮಿ ಪಪ್ಪ ಎಲ್ಲ ಅಜ್ಜಿ ಎಲ್ಲ ಕಾರ್ ಹತ್ಕೊಂಡು ಕೂತ್ಕೊಂಡು ಅವಳನ್ನ ಕರೀತಿದ್ದಾರೆ, ಹೋಗ್ತಾ ಇಲ್ಲ. ನಾನು ಅಂಕಲ್ ಆಂಟಿ ಜೊತೆ ಹೋಗ್ತೀನಿ ಅಂತ ನಮ್ಮ ಬೈಕ್ ಹತ್ರ ಬಂದಿದ್ದಾಳೆ. ಅಯ್ಯಪ್ಪ ದೇವ್ರೆ, ಏನು ಹುಡುಗಿನಪ್ಪ ಇದು, ಇಷ್ಟೊಂದು ಮಾಡ್ತದಲ್ಲ ಅಂತ ನಿಜವಾಗ್ಲೂ ಒಂದೊಂದ್ಸಲ ಕ್ವಶನ್ ಮಾರ್ಕ್ ಆಗುತ್ತೆ, ಹೆಂಗೆ ಸಖಿ ಇದು ಅಂತ. ಗೊತ್ತಿಲ್ಲ ಎಲ್ಲ ಮಕ್ಕಳು ಅದೇ ಥರನೇ ಇರ್ತಾರೆ ಹಿಂಗೆ ಅಂತ, ಬಟ್ ಅವಳದು ತುಂಬಾ ಬಾಂಡಿಂಗ್ ನಮ್ಮ ಜೊತೆ ಚೆನ್ನಾಗಿದೆ ಒಂಥರ. ಅವಳ ಜೊತೆಗೆ ಅಷ್ಟು ನಮಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗಲ್ಲ ನನಗಲ್ಲಿ. ಇನ್ಫ್ಯಾಕ್ಟ್ ಏಮು 3 ದಿನ ಆಫೀಸ್ಗೆ ಹೋಗೋದು, 4 ದಿನ ಮನೇಲಿ ಇರ್ತಾರೆ. ಬಟ್ ಏನಂದರೆ ಅವಳು 3 ದಿನ ನನಗೆ ಒಂದು ಸ್ವಲ್ಪನೂ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಹೋಗಿರುತ್ತೆ. ಚೆನ್ನಾಗಿದೆ ಒಂಥರ. ನೀವು ಕೆಲವೊಂದು ವೀಡಿಯೋಸ್ ಎಂಜಾಯ್ ಮಾಡ್ತೀರಾ ಅವಳ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಗೈಸ್ ನೋಡಿ, ಇದೆ ರೆಸಾರ್ಟ್, ಚೆನ್ನಾಗಿದೆಯಲ್ಲ, ಒಂಥರ ನೇಚರ್ ಮಧ್ಯೆ, ನೈಸ್. ಇವಾಗ ನಾವು ರೆಸಾರ್ಟ್ನ ರೀಚ್ ಆದ್ವಿ. ಆಲ್ಮೋಸ್ಟ್ ಒಂದು 11:30 ಏನೋ ಆಗಿತ್ತು. ಟಿಫನ್ ಕೂಡ ನಾವು ಅಲ್ಲಿಗೆ ಹೋಗಿ ಮಾಡಿದ್ವಿ. ಮತ್ತೆ ಬೇರೆ ಕಡೆ ನಿಲ್ಲಿಸಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೋದ್ವಿ, ಬಟ್ ಟಿಫನ್ ಕೂಡ ಅಲ್ಲೇ ಸಿಕ್ತು ನಮಗೆ. ಸೊ ಇವಾಗ ನಾವು ಟಿಫನ್ ಮಾಡ್ತಿದ್ದೀವಿ ಗಾಯ್ಸ್. ಇದೆಲ್ಲ ನಮ್ಮ ಆಂಟಿ ಒಬ್ರು ಇದ್ದಾರೆ, ಅವರೆಲ್ಲ ವಿಡಿಯೋ ಮಾಡಿರೋದನ್ನ ನನಗೆ ಶೇರ್ ಮಾಡಿದರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅಲ್ಲಿ ಹೋದ್ಮೇಲೆ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸುಮ್ಮನೆ ಅವ್ರ ಜೊತೆಗೆ ಇವ್ರ ಜೊತೆಗೆ ಮಾತಾಡೋದು, ಯಾರ್ಯಾರ ಜೊತೆಗೆ ಮಾತಾಡೋದೇ
ಹೋಗೋಕ್ಕೆ ಟೈಮೂ ಆಗಲಿಲ್ಲ ನನಗೆ ಅಷ್ಟು ಜನದ ಜೊತೆಗೆ ಸ್ವಲ್ಪ ಎಲ್ಲರ ಹತ್ರನೂ ಮಾತಾಡ್ಕೊಂಬರೋದ್ರೊಳಗೆ ಆಲ್ಮೋಸ್ಟ್ 3 ಗಂಟೆ ಆಗೇ ಹೋಗಿತ್ತು. ಸೊ ಇದು ನಾನೇನೋ ವೀಡಿಯೋನ ಅಲ್ಲಿ ಹೋದ್ಮೇಲೆ ಮಾಡಬೇಕು ಅನ್ನೋದು ನನ್ನ ಮೈಂಡಿಗೆ ಬರಲಿಲ್ಲ. ಇದನ್ನೆಲ್ಲ ನಮ್ಮ ಆಂಟಿಯವರು ಮಾಡಿದ್ದು ವೀಡಿಯೋನ ನನಗೆ ಶೇರ್ ಮಾಡಿದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟು ನಾವು ದೂರ ಹೋಗೋದು ಅಂತ ಎಲ್ಲರೂ ಹೋಗ್ಬಿಟ್ಟು ಫಸ್ಟು ಊಟ ಮುಗಿಸ್ಕೊಂಬಂದ್ಬಿಟ್ವಿ. ಆಮೇಲೆ ಸ್ಟೇಜ್ ಹತ್ರ ಹೋದರೆ ಆಗುತ್ತೆ ಅಂತ ಸೊ ಊಟ ಮುಗಿಸ್ಕೊಂಬಂದು ಬೀಡ ತಿಂತಾಯಿದ್ದೀವಿ. ಆಮೇಲೆ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಎಲ್ಲ ಮುಗಿಸಿ ಒಬ್ಬೊಬ್ಬರೇ ಹೊರಡ್ತಾ ಇದ್ದೀವಿ ಇವಾಗ. ಎಸ್ ಗಾಯ್ಸ್, ನಾವಿವಾಗ ಬ್ಯಾಕ್ ಟು ಬ್ಯಾಂಗಳೂರು. ಸೊ ಶಿರಾ ನಿಯರ್ ಇದ್ದೀವಿ. 6:30 ಅಪ್ರಾಕ್ಸಿಮೇಟ್ಲಿ 10ಗೆ ರೀಚ್ ಆಗ್ತೀವಿ. ಸೊ ನಾವು ಆಲ್ಮೋಸ್ಟ್ 3:30 ಬಿಟ್ಟಿದ್ವಿ. 3:30 ಅರೌಂಡ್ ಬಿಟ್ಬಿಟ್ಟಿದ್ವಿ. ತುಂಬ ಲೇಟ್ ಆಗುತ್ತೆ. ಇವತ್ತು ವೀಕೆಂಡ್ ಬೇರೆ, ಸಂಡೇ ಹೆವಿ ರಶ್. ತುಮಕೂರು ಬಿಟ್ಟ ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಅದಕ್ಕೆ ಬೇಗನೆ ಬಿಟ್ವಿ. ನಾವು ಅಲ್ಲೆಲ್ಲೂ ಏನೂ ನೋಡೋಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಟೈಮ್ ಅಲ್ಲೇ ಟೈಮ್ ಹೋಗ್ಬಿಡ್ತಲ್ಲ ಅಪ್ಪು, ಹೆಂಗೆ ಟೈಮ್ ಹೋಯ್ತು ಏನು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ಫಂಕ್ಷನ್, ನನಗೆ ತುಂಬ ಇಷ್ಟ ಆಯಿತು. ಬಟ್ ಅವ್ರದ್ದೇನೋ ಮದುವೆ ಸ್ವಲ್ಪ ಸಿಂಪಲ್ಲಾಗಿ ಮಂತ್ರ ಮಾಂಗಲ್ಯ ಅನ್ನೋ ಥರ ಇದ್ರ ಹುಬ್ಬಳ್ಳಿಯಲ್ಲೇನೋ ಏನೋ ಮಾಡ್ಕೊತಾರಂತೆ. ಆಮೇಲೇನೋ ರಿಸೆಪ್ಷನ್ ಏನಾದರೂ ಇರಬೇಕು, ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಸ್ವಲ್ಪ ಗ್ರ್ಯಾಂಡಾಗೇ ಇತ್ತು ಫಂಕ್ಷನ್, ಇದು ಎಂಗೇಜ್ಮೆಂಟು. ತುಂಬ ಚೆನ್ನಾಗಿ ಅವರು ನಮಗೆ ಇನ್ವೈಟ್ ಮಾಡಿದರು, ಕಾಲ್ ಮಾಡಿ ಆಂಟಿ. ಸೊ ಹೋಗಿದ್ವಿ ಗಾಯ್ಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ನೇಚರ್ ಮತ್ತು ಬ್ಯಾಕ್ ಸೈಡಲ್ಲಿ 1-2 ರೂಮ್ ಇದೆ. ಫುಲ್ ಸಕ್ಕತ್ತಾಗಿದೆ. ಒಂಥರ ರೆಸಾರ್ಟ್ ಅಂದರೆ ತುಂಬ ರೂಮ್ಸ್ ಆ ಥರ ಇಲ್ಲ, ಸಿಂಪಲ್ಲಾಗಿ 1-2-3 ಫ್ಯಾಮಿಲಿ ಸ್ಟೇ ಆಗೋ ಥರ ಒಂದು ಸ್ಪಾಟಲ್ಲಿದೆ. ಚೆನ್ನಾಗಿದೆ ಒಂಥರ. ನಮ್ಮ ದಾವಣಗೆರೆ ನಿಯರು ಅದೇ ಆ ಥರ ಸ್ವಲ್ಪ ಏನಾದರೂ ಮಾಡಬೇಕು. ಟ್ರಾಫಿಕ್ ಬಂತು, ಟ್ರಾಫಿಕ್ ಇಲ್ಲೇ ಇದಾಗ್ಬಿಟ್ಟೈತೆ. ನನಗೆ ಬೆಳಗ್ಗೆ ಟೈಮು ಬೇಗ ಎದ್ದಿರ್ತೀನಲ್ಲ, ಹಂಗೆ ನಿದ್ದೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನಾರ ಟ್ರಾಫಿಕ್ ಬಂದ ತಕ್ಷಣವೇ ನನಗೆ ನಿದ್ದೆ ಬಂದುಬಿಡುತ್ತೆ. ಅಲ್ಲ ಅಲ್ಲಿ ಇದರಿಂದ ಎಲ್ಲಿ ದುರ್ಗಾ ಬಿಟ್ಟ ಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಜಾಮ್ ಆಗಿತ್ತು. ನಾನು ಹಂಗೆ ನಿದ್ದೆನೇ ಮಾಡೇ ಬಿಟ್ಟಿದ್ದೀನಿ. ನಿದ್ದೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆದಮೇಲೆ ಎದ್ದಿದ್ದೀನಿ. ಹಂಗೆ ನಿದ್ದೆ ಬಂದುಬಿಡುತ್ತೆ. ಎನಿವೇಸ್, ಫಂಕ್ಷನ್ನು ಸೂಪರ್ ಫ್ಯಾಬುಲಸ್ ಆಗಿತ್ತು. ತುಂಬ ಜನನ ಮೀಟ್ ಮಾಡಿದೆ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ. ತುಂಬ ಖುಷಿ ಆಯಿತು. ಹೇಮಂತ್ ಅವ್ರಿಗೆ ಏನು ಅನ್ನಿಸ್ತು? ಖುಷಿ ಆಯಿತಾ? ಹೇಗಿತ್ತು ಫಂಕ್ಷನ್ನು? ಚೆನ್ನಾಗಿತ್ತಾ? ಅವರು ತುಂಬ ಕಾನ್ಷಿಯಸ್ ಆಗಿ ಡ್ರೈವಿಂಗ್ ಮಾಡ್ತಾರೆ. ಡ್ರೈವಿಂಗ್ ಮಾಡೋ ಥರ ಡಿಸ್ಟರ್ಬ್ ಮಾಡಬಾರ್ದು. ಮಾತಾಡ್ತಾರೆ, ಬಟ್ ಇದು ಫ್ರೀ ಇರುತ್ತಲ್ಲ ಅವಾಗಷ್ಟೇ ಮಾತಾಡೋದು. ನಾನು ಫ್ರೀ ಇತ್ತು ಅಂತ ಸ್ಟಾರ್ಟ್ ಮಾಡ್ಕೊಂಡೆ, ಬಟ್ ಇಲ್ಲಿ ನೋಡಿದರೆ ಜಾಮ್ ಆಗಿಬಿಟ್ಟಿದೆ. ಸೊ ಅವ್ರು ಮಾತಾಡಲ್ಲ ಗಾಯ್ಸ್. ಈಗ ಒಂದು ಸ್ವಲ್ಪ ನಿಂತಿದೆ ಅಲ್ವಾ, ಟ್ರಾಫಿಕ್ ನಿಂತಿದೆ, ಹಂಗೆ ಮೂವ್ ಆಗ್ತಿದೆ ಅಷ್ಟೇ ಗಾಯ್ಸ್. ಅಂದರೆ ಡ್ರೈವಿಂಗ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಗಾಯ್ಸ್. ಆಮೇಲೆ ಅವ್ರು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ನಿದ್ದೆನೂ ಮಾಡಬಾರ್ದು. ನಾನು ಎಲ್ಲಾದರೂ ಬ್ಯಾಕ್ ಸೀಟಲ್ಲಿ ಕೂರ್ತೀನಿ ಅಂದರೆ ನೀನು ಬ್ಯಾಕ್ ಸೀಟಲ್ಲಿ ಕೂರೋಂಗಿಲ್ಲ, ಫ್ರಂಟ್ ಸೀಟಿಗೆ ಕೂತ್ಕೋಬೇಕು. ನಾನು ಏನಾರು ಫ್ರಂಟ್ ಸೀಟಿಗೆ ಕೂತ್ಕೊಂಡ್ರೆ ನಿದ್ದೆ ಮಾಡೋಂಗಿಲ್ಲ, ಫ್ರಂಟ್ ಸೀಟಿಗೆ ಕೂತಿರೆ ಅಂತ ಬಾಸ್ ರೂಲ್ಸ್. ಆದರೆ ನಾನು ಬಿಡಲ್ಲ, ನಿದ್ದೆ ಹಿಂಗೆ ಬಂದುಬಿಡುತ್ತೆ. ಅದಕ್ಕೆ ನಾನು ಡ್ರೈವಿಂಗೇ ಮಾಡೋಕ್ಕೆ ಹೋಗಲ್ಲ. ತುಂಬ ಸಲ ಅನ್ಕೊಂತೀನಿ ಮಾಡಬೇಕು. ಇವತ್ತು ಮಾಡಬೇಕು ಅಂತ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಟ್ಕೊಂಬಂದಿದ್ದೆ. ನೋಡಿದೆ ಅಪ್ಪು, ಬೆಳಗ್ಗೆ ಇಟ್ಕೊಂಡಿದ್ದೆ ನಾನು. ಡ್ರೈವಿಂಗ್ ಲೈಸೆನ್ಸ್ ಕೂಡ ತೊಗೊಂಬಂದಿದ್ದೀನಿ ನಾನು ಇವತ್ತು, ಆದರೂ ನಾನು ಮಾಡಲ್ಲ. ಅದು ಒಂದೊಂದು ಟೈಮಲ್ಲಿ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ನೋಡಿದೆ ಬರ್ತಾಯ, ಅಲ್ಲಿಗೆ ನಂದು ಏನಂತಾರೆ ಮೀಟ್ರ್ ಆಫ್. ಯಾಕಪ್ಪ ಬೇಕು ಸವಾಸ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಸೇಫರ್ ಸೈಡಲ್ಲಿ ಇದ್ದು ಬಿಡ್ತೀನಿ. ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಮಾಡೋದಕ್ಕೆ. ನನಗೆ ಅಂದವೇ ಹೋಗ್ತಾ ಡಿನ್ನರ್ ಮುಗಿಸ್ಕೊಂಡು ಹೋಗಬೇಕು. ಶಾಲೌಟ್ ಬಿರಿಯಾನಿ ತುಂಬ ಜನಕ್ಕೆ ಗೊತ್ತು ಅನಿಸುತ್ತೆ. ನ್ಯಾಷನಲ್ ಕಾಲೇಜ್ ಹತ್ರ, ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಇದೆ. ಸೊ ಶಾಲೌಟ್ ಬಿರಿಯಾನಿನ ಅಂದವೇ ಹೋಗ್ತಾ ತಿನ್ಕೊಂಡು ಹೋಗ್ಬೇಕು.
ಇನ್ನೇನು ಟೈಮ್ ಆಗುತ್ತೆ, ಮನೇಲಿ ಹೋಗಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಹೆಂಗೋ ಸಂಡೇ, ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗಿ ಮಕ್ಕೊಂಡ್ಬಿಟ್ರೆ ನಾಳೆ ಬೇರೆ ಕೆಲಸ ಇದೆ, ಗೊತ್ತಿಲ್ಲ. ಏನಾದರೂ ಇದು ಸ್ವಲ್ಪ ಅದೇನಾದ್ರು ಅಲ್ಲಿ ವೀಡಿಯೋ ಮಾಡೋದು ಹಲೋ ಇದೆ ಅಂದರೆ ನಾನು ಮಾಡಿಬಿಟ್ಟು ಹಾಕ್ತೀನಿ ಏನು ಎತ್ತ ಅಂತ. ಸೊ ಬನ್ನಿ ಗೈಸ್, ಹಿಂಗೆ ವ್ಲಾಗ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಚಾನಲ್ನ ನೋಡ್ತಾ ಇದ್ದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನು ತುಂಬ ವೀಡಿಯೋಸ್ ಹಾಕಲ್ಲ, ಅವಾಗವಾಗ ಒಂದೊಂದು ವೀಡಿಯೋಸು ಹಾಕ್ತಾ. ತುಂಬ ಕಡೆ ಹೋಗಿರ್ತೀನಿ, ತುಂಬ ಕಡೆ ನಾನು ವೀಡಿಯೋಸೇ ಮಾಡಿರಲ್ಲ, ತುಂಬ ಕಡೆ ಫೋಟೋಸ್ ತೆಗ್ದಿರ್ತೀವಿ, ಎಲ್ಲೂ ಜಾಸ್ತಿ ಇವಾಗ ಅಪ್ಲೋಡ್ ಮಾಡಲ್ಲ, ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಗಾಯ್ಸ್, ಕಂಡಾಕ್ಬಿಟ್ರೆ ಅಂತ, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಾ, 10:30ಗೆ ರೀಚ್ ಆದ್ವಿ. ತಿನ್ಕೊಂಡು ಅರ್ಧ ಪ್ಲೇಟ್ ನಂಗೆ ಮುಚ್ಕೊಂಡು ಹೊಟ್ಟೆ. ಅಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ, ಅಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದು ಅಲ್ಲದೆ ಇದು ವೀಕೆಂಡ್, ಗೊತ್ತಿಲ್ಲ ಇದು ಲೈಟ್ ಹಾಕಿದ್ರು ಒಬ್ಬೊಬ್ಬ. ಅಲ್ಲಿ ನೋಡಿ ಕಾಣಿಸಿದ್ರೆ ಹೆಂಗಿದೆ ಅಂತ, ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅನಿಸುತ್ತೆ. ಒಬ್ಬೊಬ್ಬ ದೇವ್ಡಾ, ನೀನು ಯಾವ ಬಾಯ 1 ಗಂಟೆ ಅಂತ ಹೇಳಿದವು, ಅದು ಮೋಸ್ಟ್ಲಿ 1 ಗಂಟೆಗೆ ಹೋಗೋದು ಅನ್ಸುತ್ತೆ ನಾವು. ಇನ್ನೇನು ಆಲ್ಮೋಸ್ಟ್ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ನು, ಮತ್ತು ಹೊಂಗ್ಸಂದ್ರ, ನೆಕ್ಸ್ಟ್ ಕುಡ್ಲುಗೇಟಿಗೆ ಹೋದ್ರೆ ನಮ್ಮ ಮನೆಗೆ ಹೋದ್ವಿ ಅಂತಾನೆ. ಇಲ್ಲಿ ನೋಡಿ ಜಾತ್ರೆ ಹೆಂಗೆ ನಿಂತಿದೆ ಅಂತ. ಅಪ್ಪ, ನಾವು ಇಷ್ಟು ಸಲ ಟ್ರಾವೆಲ್ ಊರಿಗೆ ಮಾಡಿರೋದ್ರಲ್ಲಿ ಇದೇ ಫಸ್ಟ್ ಅಲ್ಲ, ಇಷ್ಟು ಟ್ರಾಫಿಕ್ ಫೇಸ್ ಮಾಡಿರೋದು ನಾವು ಇದೇ ಫಸ್ಟ್. ಓ ಮೈ ಗಾಡ್, ಎಷ್ಟೊತ್ತು ನಾವಲ್ಲಿ ನಿಂತು ಸ್ಲೋ ಮೂಮೆಂಟ್ ಆಗಿ ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಗೊರಗುಂಟೆಪಾಳ್ಯ, ಅಲ್ಲೂ ಫುಲ್ಲು ಜಾಮು. ಫೈನಲಿ ನಮಗೆ ಇನ್ನು ಸಿಗ್ತಿದ್ದೆ ಶಾಲೋಟ್ ಬಿರಿಯಾನಿ. ನಮ್ಮ ಮನೆ ನಿಯರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಬರೋದಕ್ಕೆ, ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಡ್ತೇವೆ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿಗೆ ನಾವು ಪಾಸ್ ಆಗೋಕ್ಕೆ 1 ಅವರ್ ಮೇಲಾಗುತ್ತೆ. ನಾವು ತುಂಬ ಸಿಗೋದಿಲ್ಲ, ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡ್ತೇವೆ ಅಂದ್ಕೊಂಡು ಅಲ್ಲೋಗಿ ತಿನ್ಕೊಂಡು ಮನೆಗೆ ಈಗ ಹೊರಟಿದ್ದೀವಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದಷ್ಟು ಬೇಗ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.